ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಭಿಕ್ಷಾಂ ದೇಹಿಯಿಂದ ಒಳಗಿದ್ದ ಮುತ್ತೈದೆ ಅವಳು ಬಂದು ಭಿಕ್ಷೆ ಹಾಕಬೇಕು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬೇಡೋ ಪದ್ಧತಿ ಭವತಿ ಭಿಕ್ಷಾಂ ದೇಹಿಯಿಂದ. ಅವಳು ನಾನು ಗಂಡನ ಸೇವೆ ಮಾಡಬೇಕು, ಗಂಡ ಇದೀಗ ಬಂದಿದ್ದಾನೆ ಬಿಸಿಲಿನಲ್ಲಿ, ಅವನ ಸೇವೆ, ಯಾಕಂದರೆ ನಾನು ಪತಿವ್ರತೆ, ನನ್ನ ಕೆಲಸ ಏನು? ಪತಿಯ ಸೇವೆ ಮಾಡೋದು. ಅತಿಥಿಗಳ ಸೇವೆ ಅವಶ್ಯ ಮಾಡಬೇಕು, ಆದರೆ ಮೊದಲು ಕರ್ತವ್ಯ ಪತಿಯ ಸೇವೆ. ಪತಿಯ ಸೇವೆ ಮಾಡಿ ಬಂದು ನಿನಗೆ ಭಿಕ್ಷೆ ಹಾಕ್ತೇನೆ, ಒಂದು 2 ನಿಮಿಷ ತಾಳು. ಇದೀಗ ಬಂದಿದ್ದಾನೆ, ಅವನಿಗೆ ಕಾಲಿಗೆ ನೀರು ಕೊಟ್ಟು ಕುಡಿಯೋದಕ್ಕೆ ನೀರು ಕೊಟ್ಟು ಒಂದು ಕಡೆಗೆ ಕೂಡಿಸಿ ಬರ್ತೇನೆ. ಇವನು ಹೀಗೆ ಕಣ್ಣು ತೆಗೆದ, ಅಂದರೆ ಆ ಪಕ್ಷಿಯನ್ನು ಸುಟ್ಟಾಗಿ ಇವಳನ್ನು ಸುಟ್ಟುಬಿಡಬೇಕು ಅಂತ. ಅವಳೇನು ಹೇಳಬೇಕು? ನೀನಲ್ಲಿ 2 ಪಕ್ಷಿ ಸುಟ್ಟು ಬಂದಿಯಲ್ಲ, ಹಾಗೇನು ತಂದ್ಕೊಂಡಿದ್ದೀಯ ನನ್ನನ್ನು, ನಾನೇನು ಸುಟ್ಟು ಹೋಗೋದಿಲ್ಲ ಅಂದ್ಲವಳು. ಅದು ನಡೆದದ್ದು ಅರಣ್ಯದಲ್ಲಿ ಘಟನೆ. ಆಗಿನ ಕಾಲದಲ್ಲಿ ಯಾವ ಈ ವಾಟ್ಸಪ್ಪು, ಮೊಬೈಲು, ಯಾವ ನ್ಯೂಸು ಏನೂ ಇರುತ್ತಿರಲಿಲ್ಲ. ಇಲ್ಲಿ ಕುಳಿತಲ್ಲಿ ಅವಳು ಹೇಳ್ತಾಳೆ, ನಾನು ಆ ಪಕ್ಷಿ ಇದ್ದಾಗಲ್ಲ, ನಾನು ಪತಿವ್ರತ ಸ್ತ್ರೀ, ನನ್ನನ್ನು ಸುಡ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಕಣ್ಣು ನೋವಾದೀತು, ಕಣ್ಣು ಮುಚ್ಚು ಅವಳು, ದೊಡ್ಡ ಕಣ್ಣು ತೆಗಿಲಿಕ್ಕೆ ಹೋಗಬೇಡ ಅಂತ. ಇವನಿಗೆ ಆಶ್ಚರ್ಯ ಆಯಿತು. ಅವನಿಂದ ನಾನು ಫೇಲ್ ಆದೆ. ಹಾಗಾದರೆ ನಾನು ಎಷ್ಟೋ ವರ್ಷಗಳವರೆಗೆ ಕಷ್ಟಪಟ್ಟು ಅಲ್ಲಿ ತಪಸ್ಸು ಮಾಡಿದ್ದು ಒಂದು ಕಡೆ ಆಯಿತು. ಇವಳು ಮನೆಯಲ್ಲಿ ಕುಳಿತು, ಹೆಣ್ಣು ಮಗಳು, ನಾನೇನು ಮಾಡಿದ್ದೆ ಅಂತ ಕುಳಿತಲ್ಲೇ ಹೇಳ್ತಾಳೆ ಅಂದರೆ ಇವಳ ತಪಸ್ಸು ನನಗಿಂತ ದೊಡ್ಡದಾಯ್ತಲ್ಲ, ಏನು ಮಾಡಿದ್ದೆ ನೀನು ಅಂದ್ಲು ಅಂತ ಕೇಳ್ತಾನೆ ಇವನು. ನಾನೇನು ಮಾಡಿಲ್ಲ, ಇದೇ ಈಗ ಮಾಡ್ತಾ ಇದ್ದೇನಲ್ಲ, ಭಕ್ತಿಯಿಂದ ಪತಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ. ಪತಿಯ ಸೇವೆ, ನಾನು ಕೈ ಅಥವಾ ಅವನು ನನ್ನ ಕೈ ಹಿಡಿದ ಗಂಡ, ನಾನು ಹೆಂಡತಿ ಮಾಡಬೇಕು. ಒಂದು ಮನೆಯಲ್ಲಿದ್ದ ಮೇಲೆ ಬಿಟ್ಟದ್ದಲ್ಲ ನನ್ನ ಕರ್ಮ ಅಂತ ತಿಳ್ಕೊಂಡು ಮಾಡ್ತಾ ಇಲ್ಲ ನಾನು. ಪತಿಯಲ್ಲಿ ದೇವರಿದ್ದಾನೆ, ಸಾಕ್ಷಾತ್ ನಾರಾಯಣನ ಸನ್ನಿಧಾನ ಪತಿಯಲ್ಲಿದೆ, ನನ್ನಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ, ನನ್ನೊಳಗಿದ್ದು ಲಕ್ಷ್ಮೀ ಸೇವೆ ಮಾಡಿಸ್ತಾಳೆ, ಅವನೊಳಗಿದ್ದು ನಾರಾಯಣ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ಈ ಅನುಸಂಧಾನದಿಂದ ಮಾಡುವ ಕರ್ತವ್ಯವನ್ನು, ಪತಿಯ ಸೇವೆ, ಅತ್ತೆ ಮಾವಂದಿರ ಸೇವೆಯನ್ನು ಚೆನ್ನಾಗಿ ಮಾಡ್ತೇನೆ. ಗೃಹ ಕೃತ್ಯವನ್ನು ಬೇಸರ ಇಲ್ಲದೆ ಮಾಡ್ತೇನೆ. ಮಕ್ಕಳಿಗೆ ಚೆನ್ನಾಗಿ ಪೋಷಣೆ ಮಾಡ್ತೇನೆ. ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕೊಡುವುದು ಮಾತ್ರ ಅಲ್ಲ, ತಲೆಗೆ ಚೆನ್ನಾಗಿ ವಿದ್ಯೆ, ಧರ್ಮದ ತಿಳುವಳಿಕೆ, ಕರ್ತವ್ಯ ಕರ್ಮಗಳ ಪ್ರಜ್ಞೆ ಅವರಲ್ಲಿ ಮೂಡುವಂತೆ ನಾನು ಕಾಳಜಿ ಮಾಡ್ತೇನೆ. ಇದೇ ನಾನು ಮಾಡೋ ತಪಸ್ಸಪ್ಪ. ನಾನೇನು ಬೇರೆ ತಪಸ್ಸು ಮಾಡೋದಿಲ್ಲ, ಬೇರೆ ಯಾವ ವ್ರತ ನಿಯಮ ನನಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇರೋ ವ್ರತ ಇದೆ, ನನ್ನ ತಪಸ್ಸಿದೆ, ನನ್ನ ಸಾಧನೆ ಇದೆ. ಇದನ್ನೇ ನಾನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ನನ್ನ ತಪಸ್ಸು ಬೆಳೆದಿದೆ. ಯಾರೆಲ್ಲ ಏನು ಮಾಡ್ತಾರೆ ಅಂತ ನಾನು ಕೂತಲ್ಲೇ ಹೇಳಬಹುದು. ಆ ಯೋಗ್ಯತೆಯನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಆದ್ದರಿಂದ ಇದರರ್ಥ ನಿನ್ಗಿಂತ ನಾನು ದೊಡ್ಡವಳು ಅಂತೂ ಹೇಳ್ಕೊಳ್ತಾ ಇಲ್ಲ. ನೀನು ತಪಸ್ವಿ, ಜ್ಞಾನಿ, ಒಬ್ಬ ಋಷಿ. ಆದರೆ ಅಹಂಕಾರ ತಪ್ಪು. ಆ ಅಹಂಕಾರದಿಂದ ನೀನು ಸೋತೀಗ. ಆ ಅಹಂಕಾರವನ್ನು ತೊರೆದು ಜ್ಞಾನವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಅತ್ಯಂತ ನಿರಹಂಕಾರಿಯಾಗಿ ನೀನು ಜ್ಞಾನವನ್ನು ಪಡೆದು ಧರ್ಮದ ಅನುಷ್ಠಾನ ಮಾಡು. ಇನ್ನೂ ಚೆನ್ನಾಗಿ ಸಿದ್ಧಿಯನ್ನು ಅವಶ್ಯ ಪಡೆದುಕೊಳ್ತೀಯ, ನಿನಗೆ ಒಳ್ಳೆಯ ಅಭಿವೃದ್ಧಿಯಾಗತ್ತೆ ಅಂತ ಅವಳು ಹೇಳಿ ಕಳಿಸ್ತಾಳೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ನಾನು ಅದನ್ನೇ ಹೇಳಿದೆ. ಇದೀಗ ಅವರವರು ಮಾಡಬೇಕಾದದ್ದನ್ನೇ ಶ್ರದ್ಧೆಯಿಂದ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡಿದರೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅದೇ ತಪಸ್ಸು, ಅದೇ ಸಾಧನೆ. ಅವನು ಯಾವ ಜಾತಿಯವನೂ ಆಗಿರಬಹುದು, ಯಾವ ಲಿಂಗವೂ ಆಗಿರಬಹುದು, ಯಾವ ವರ್ಗದವನೂ ಆಗಿರಬಹುದು, ತನ್ನ ಧರ್ಮವನ್ನು ತಾನು ಚೆನ್ನಾಗಿ ಪರಿಪಾಲನೆ ಮಾಡಬೇಕು, ದೇವರ ಸ್ಮರಣೆಯನ್ನು ಮಾಡಬೇಕು. ನಾವು ಬ್ರಾಹ್ಮಣರಾದದ್ದಕ್ಕೆ ನಮ್ಮ ಕರ್ತವ್ಯವನ್ನು ನಾವು ತಿಳಿಯಬೇಕು ಅಷ್ಟೇ ಹೊರತು ಧರ್ಮ ಇದು ಎಲ್ಲ ವರ್ಗದವರಿಗೂ ಎಲ್ಲ ಜಾತಿಯವರಿಗೂ ಉಂಟು. ಮುಂದೆ ಅವಳು ಹೇಳಿದ್ದು, ಹಾಗಾದರೆ ನೀನೇ ಉಪದೇಶ ಮಾಡು ಅಂದ ಇವನು ಋಷಿ. ಉಪದೇಶ ಮಾಡಲಿಲ್ಲ ಅವಳು ಇವನ ಅಡ್ರೆಸ್ ಕೊಟ್ಟು ಕಳಿಸ್ತಾಳೆ. ಧರ್ಮವ್ಯಾಧ ಒಬ್ಬ ಬೇಡ್ರವನಿದ್ದಾನೆ, ಅವನ ಹತ್ರ ಹೋಗು, ಅವನು ನಿನಗೆ ಹೆಚ್ಚಿನ ವಿಷಯಗಳನ್ನೆಲ್ಲ ತಿಳಿಸ್ತಾನೆ ಅಂತ. ಅವನ ಅಡ್ರೆಸ್ ಹುಡ್ಕೊಂಡು ಇವನು ಬರ್ತಾನೆ. ಅವನ ಹತ್ರ ಬಂದರೆ ಈ ಹೆಣ್ಮಗಳ ಹೆಸರು ಹೇಳಿ, ಆ ಪಕ್ಷಿ ಸುಟ್ಟದ್ದನ್ನು ಗುರುತು ಹೇಳಿ, ನಿನ್ನನ್ನು ನನ್ನ ಹತ್ರ ಆ ಹೆಣ್ಮಗಳು ಕೊಟ್ಟು ಕಳಿಸಿದ್ಲಲ್ಲ, ಬಾ ಬಂದು ಕುಳಿತು ಅಂತ ಅವನು ಹೇಳಿಬಿಟ್ಟ. ಇವನಿಗೆ ಇನ್ನೂ ಮತ್ತು ಹಾರ್ಟ್ ಫೇಲ್ ಆದಾಗಾಯ್ತು. ಇವನು ಎಷ್ಟೋ 1000 ಮೈಲಿ ದೂರದಲ್ಲಿದ್ದಾನೆ,
ಅವಳು ಹೇಳಿದ ಮಾತು ಇವನಿಗೆ ಹೇಗೆ ಗೊತ್ತಾಯಿತು ಅಂತ. ಆಗಿನ ಕಾಲದಲ್ಲಿ ಹಾಗಾದರೆ ಅವನಂದ ಧರ್ಮದ ರಹಸ್ಯವೇ ಬೇರೆ ಇದೆ, ಧರ್ಮವನ್ನು ಹೇಗೆ ಮಾಡಬೇಕು ಅನ್ನೋದೇ ನಮಗಿನ್ನೂ ಅರ್ಥವಾಗಿಲ್ಲ ಅಂತ ಅವನೆಲ್ಲ ಧರ್ಮದ ಉಪದೇಶವನ್ನು ಮಾಡ್ತಾನೆ. ಮಹಾಭಾರತದಲ್ಲಿ ಬಹಳ ವಿಸ್ತೃತವಾಗಿ ಈ ಕಥೆ ನಮಗೆ ನೋಡಲಿಕ್ಕೆ ಸಿಗತ್ತೆ. ಹಾಗಾದರೆ ಈ ಕಥೆಯಿಂದ ನಾವು ತಿಳಿಯಬೇಕಾದ ತತ್ವ ಏನು ಅಂದರೆ, ವ್ಯಕ್ತಿ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅಥವಾ ಇನ್ನು ಬೇರೆ ಬೇರೆ ಅವಾಂತರ ಜಾತಿಗಳು ಯಾವುದೇ ಜಾತಿ ಪಂಗಡಕ್ಕೆ ಸೇರಿದವನಾದರೂ ತನ್ನ ಕರ್ತವ್ಯ ಏನು ಅಂತ ಚೆನ್ನಾಗಿ ಹಿರಿಯರಿಂದ ತಿಳಿದುಕೊಂಡು ಪರಂಪರೆಯಿಂದ ತಿಳಿದುಕೊಂಡು ಆ ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡಿ ದೇವರಲ್ಲಿ ಅರ್ಪಣೆ ಮಾಡಿದರೆ ಅದೇ ಧರ್ಮ.